ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೂ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಸಚಿವರು ಶಾಸಕರ ವಿಶ್ವಾಸವನ್ನ ಹೆಂಗಾದ್ರೂ ಮಾಡಿ ಗಿಟ್ಟಿಸ್ಕೊಳ್ಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಮ್ಯಾರಥಾನ್ ಮೀಟಿಂಗ್ ಶುರುವಾಗ್ತಾ ಇದೆ. ಯಾರ ಜೊತೆಗೆ? ಶಾಸಕರು ಮತ್ತು ಸಚಿವರ ಜೊತೆಗೆ 4 ದಿನಗಳ ಕಾಲ ವಿಧಾನಸೌಧದಲ್ಲಿ ಈ ಮ್ಯಾರಥಾನ್ ಮೀಟಿಂಗ್ ನಡೆಯುತ್ತೆ. ಶಾಸಕರು ಮತ್ತು ಸಚಿವರ ಜೊತೆಗೆ ಶಾಸಕರ ಅಹವಾಲು, ಅನುದಾನದ ಕೊರತೆ, ಸಚಿವರ ಕುರಿತು ಚರ್ಚೆ ಮಾಡ್ತಾರೆ. ಎಷ್ಟೊತ್ತಿಗೆ ಶುರುವಾಗುತ್ತೆ ಈ ಮೀಟಿಂಗು ಅಂತಂದ್ರೆ ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಸಿಎಂ ತವರು ಜಿಲ್ಲೆಯಲ್ಲಿ ಸಭೆ ಆರಂಭ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ಸಭೆ ನಿಗದಿಯಾಗಿದೆ. ಸುರ್ಜೇವಾಲಾ ಅವರು ಇದೇ ರೀತಿಯಾಗಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಆಲ್ರೆಡಿ ಶಾಸಕರು ಮತ್ತು ಸಚಿವರ ಜೊತೆಗೆ ಅವರ ಅಹವಾಲನ್ನ ಸ್ವೀಕರಿಸಿದ್ರು. ಅವರು ಬಂದು ಹೋದ ನಂತರ ಈಗ ಮತ್ತೆ ಸಿದ್ದರಾಮಯ್ಯನವರು ಶಾಸಕರು ಜೊತೆಗೆ ಅವರ ಸಮಸ್ಯೆ, ಅನುದಾನದ ಕೊರತೆಯ ಬಗ್ಗೆ ಅಹವಾಲನ್ನು ಸ್ವೀಕರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಕೆಲಸವನ್ನು ಮುಂಚೆನೇ ಮಾಡ್ಬೋದಾಗಿತ್ತಲ್ವಾ ಅನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇದೆ. ಸೊ ಇವತ್ತು ಸಂಜೆ ಈ ಮೀಟಿಂಗ್ ಶುರುವಾಗುತ್ತೆ, ಈ ಮ್ಯಾರಥಾನ್ ಮೀಟಿಂಗ್. ಡೀಟೇಲ್ಸ್ ಕೊಡ್ತಾರೆ ಈ ಮ್ಯಾರಥಾನ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಏನು ಸುರ್ಜೇವಾಲಾ ಅವರು ಬಂದು ಹೋದ ನಂತರ ಅವರ 1-to-1 ಮೀಟಿಂಗ್ ಆದ ನಂತರ ಈಗ ಸಿಎಂ ಸಿದ್ದರಾಮಯ್ಯನವರ ಸರದಿ ಅನ್ನುವಂತ ಆಗ್ಬಿಟ್ಟಿದೆ. ಈ ಮೀಟಿಂಗ್ನ ಹೈಲೈಟ್ಸ್ ಜೊತೆಗೆ ಉದ್ದೇಶ ಏನು, ಪ್ಲಾನು, ಅದ್ರ ಮೇಲೆ ಶರತ್, ಯಾವಾಗ ಅಸಮಾಧಾನಗಳನ್ನ ಶಾಸಕರುಗಳು ಬಹಿರಂಗವಾಗಿ ಹೇಳ್ತಾ ಹೋದ್ರು ಅದು ವಿಪಕ್ಷಗಳ ಒಂದಿಷ್ಟು ಆರೋಪಕ್ಕೆ ಕಾರಣ ಆಯ್ತು. ಅಂದ್ರೆ ಅವ್ರಿಗೊಂದು ಅಸ್ತ್ರ ಸಿಕ್ಕಂಗಾಯ್ತು. ಅದರ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್ ಆಯ್ತು. ಹೈಕಮಾಂಡ್ ಉಸ್ತುವಾರಿಗಳನ್ನೇ ಕಳಿಸಿ, ಅಂದ್ರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಕಳಿಸಿ ಇಲ್ಲಿ ಒಂದು 1-to-1 ಸಭೆಯನ್ನ ಮಾಡಬೇಕು, ಶಾಸಕರಿಗೆ ಆಗ್ತಾ ಇರುವಂತಹ ಒಂದಿಷ್ಟು ಸಮಸ್ಯೆಗಳ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ 2-3 ಬಾರಿ ಅವರು 3 ದಿನಗಳ ಕಾಲ ಬಂದು ಇಲ್ಲಿ ಸಭೆಯನ್ನ ಮಾಡಿದ್ರು. ಅದರ ಬಳಿಕ ಒಂದಿಷ್ಟು ಅಹವಾಲುಗಳು ಯಾವಾಗ ಸುರ್ಜೇವಾಲಾ ಬಳಿ ಹೋಯ್ತು, ಸಿಎಂ ಡಿಸಿಎಂ ಅವರನ್ನ ಕರೆದು ಒಂದಿಷ್ಟು ಶಾಸಕರೊಟ್ಟಿಗೆ ಅವರ ಬಳಿ ಇರುವಂತಹ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೇಳಿ ಅನ್ನುವಂತಹ ಒಂದು ಸೂಚನೆ ಹೋಗಿದೆ ಅನ್ನುವಂತ ಮಾಹಿತಿ ಇದೆ. ಅದರ ಬೆನ್ನಲ್ಲೇ ಇವತ್ತಿನಿಂದ 4 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಸಭೆಯನ್ನ ಇಟ್ಕೊಂಡಿರುವಂತಹದ್ದು. ಉಸ್ತುವಾರಿ ಸಚಿವರುಗಳ ಜೊತೆಗೆ ಶಾಸಕರುಗಳನ್ನ ಆಯಾಯ ಜಿಲ್ಲಾವಾರು ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ಮೊದಲಿಗೆ ಸಂಜೆ 4 ಗಂಟೆಗೆ ಸಭೆ ಶುರುವಾಗುತ್ತೆ. ಮೊದಲಿಗೆ ಮೈಸೂರು, ಚಾಮರಾಜನಗರ, ಕೊಡಗು ಸೇರಿದಂತೆ ಇವತ್ತು ಒಂದು 4-5 ಜಿಲ್ಲೆಗಳ ಶಾಸಕರುಗಳೊಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸ್ತಾರೆ. ಪ್ರಮುಖವಾಗಿರುವಂತಹ ಹೈಲೈಟ್ಸ್ ಅಂತಂದ್ರೆ ಅನುದಾನದ ವಿಚಾರವಾಗಿ ಚರ್ಚೆ ಆಗುತ್ತೆ. ಜೊತೆಗೆ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿಯಾಗಿದೆ, ಯಾಕೆ ಕುಂಠಿತ ಆಗಿದೆ ಅನ್ನುವಂತಹದ್ದು, ಜನ ಏನ್ ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ, ಯಾವುದು ಮೂಲಭೂತವಾಗಿ ಮಾಡಬೇಕಾಗಿದ್ದಂತಹ ಕೆಲಸ ಅನ್ನುವಂತಹದ್ದು, ಜೊತೆಗೆ ಸಚಿವರುಗಳು ಯಾವ ರೀತಿಯಾಗಿ ಶಾಸಕರುಗಳ ಮನವಿಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ, ಮನ್ನಣೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಆಯಾಯ ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ಕ್ ಅನ್ನ ಮಾಡ್ತಿದ್ದಾರೆ, ಅಧಿಕಾರಿಗಳ ಸಪೋರ್ಟ್ ಯಾವ ರೀತಿಯಾಗಿದೆ, ಯಾವುದಾದ್ರೂ ಅಧಿಕಾರಿಗಳು ಈ ಹಿಂದೆ ಸಾಕಷ್ಟು ಅಧಿಕಾರಿಗಳ ಮೇಲೆ ಶಾಸಕರುಗಳು ಆರೋಪ ಮಾಡಿದ್ದನ್ನ ಕೇಳಿದ್ವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದ್ರೂ ಅಧಿಕಾರಿಗಳಿಂದ ಸಮಸ್ಯೆ ಆಗ್ತಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ನಡೆಯುತ್ತೆ. ಇವತ್ತು ಆರಂಭವಾಗುವಂತಹ ಸಭೆ 4 ದಿನಗಳ ಕಾಲ ಇರುತ್ತೆ. ಆಯಾಯ ಜಿಲ್ಲಾವಾರುನಲ್ಲೇ ಸಭೆಯನ್ನ ಕರಿಬೇಕು, ಜೊತೆಗೆ ಉಸ್ತುವಾರಿಗಳ ಸಚಿವರುಗಳನ್ನ ಇಟ್ಕೊಂಡೇ ಸಭೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸುರ್ಜೇವಾಲಾ ಬಂದು ಹೋದ ಬಳಿಕ ಅಥವಾ ಅವರು ಹೇಳಿದ ನಂತರದಲ್ಲಿ ಶಾಸಕರುಗಳನ್ನ ಸಭೆ ಕರೆಯುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದ್ದಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.